ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿದ ಸಂತರಿವರು. ಮುಸ್ಲಿಮರು ಇವರನ್ನು ಮೆಹಬೂಬ್ ಸುಬಾನಿ, ಲಿಂಗಾಯತರು ಇವರನ್ನು ಬಸವೇಶ್ವರರು, ಸಿಖ್ಖರು ಇವರನ್ನ ಗುರುನಾನಕ್ ಅವತಾರ ಎಂದು ಕರೀತಿದ್ರು. ನಾನು ಯಾರ ಬಗ್ಗೆ ಹೇಳ್ತಿರ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋ ಕಡಿತ ನೋಡ್ರಿ, ಎಲ್ರಿಗೂ ಶೇರ್ ಮಾಡಿ, ವಿಡಿಯೋ ಇಷ್ಟ ಫಾಲೋ ಮಾಡಿ. ಇವತ್ತು ನಾನು ನಿಮಗೆ ಬೀದರ್ನ ಹುಮ್ನಾಬಾದ್ ತಾಲೂಕಿನಲ್ಲಿ ಬರೋ 18ನೇ ಶತಮಾನ ಸಂತರ ದೇವಸ್ಥಾನ ಪರಿಚಯಿಸಿದ್ದೀನಿ. ಅದುವೇ ಶ್ರೀ ಮಾಣಿಕ್ ಪ್ರಭು ದೇವಸ್ಥಾನ, ಮಾಣಿಕ್ ನಗರ್. ಈ ಒಂದು ಊರು ಹೇಗ್ ಹುಟ್ಟಿತ್ತು, ಮಾಣಿಕ್ ಪ್ರಭುಗಳು ಇಲ್ಲಿ ಹೇಗ್ ಬಂದ್ರು ಅನ್ನೋದು ಯಾರಿಗ್ ಗೊತ್ತಿರದ ವಿಷಯ. ಇವರು 1817ರಲ್ಲಿ ಲಾಡ್ವಂತಿ ಎಂಬ ಗ್ರಾಮದಲ್ಲಿ ಜನಿಸಿ ಲೋಕ ಕಲ್ಯಾಣಕ್ಕಾಗಿ ಭಾರತದ ಎಲ್ಲ ಪವಿತ್ರ ಸ್ಥಳಗಳಿಗೆ ತಮ್ಮ ಕಾಲ್ನಡಿಗೆ ಮುಖಾಂತರ ಸಂಚಾರ ಮಾಡಿ ಎಲ್ಲಾ ಧರ್ಮಗಳು ಸಮಾನ, ಯಾರು ಮೇಲೂ ಅಲ್ಲ ಕೀಳು ಅಲ್ಲ ಎಂದು ಜಗತ್ತಿಗೆ ಸಾರಿದರು. ತಮ್ಮ ಮುಪ್ಪಿನ ವಯಸ್ಸಿನಲ್ಲಿ ಮುನಾಬಾದ ಮಾಣಿಕ್ ನಗರಕ್ಕೆ ಬಂದು ತಮ್ಮ ಕೊನೆ ಉಸಿರೆಳಿತಾರ ಅಂತ ಹೇಳ್ತಾರ. ಅದು 1865ರಲ್ಲಿ. ಇವರು ಲೋಕವನ್ನು ತ್ಯಜಿಸಿದ ಮೇಲೆ ಇವರಿಗಾಗಿಯೇ ಒಂದು ದೇವಸ್ಥಾನ ಕಟ್ತಾರೆ. ಅದೇ ನಮ್ಮ ಮಾಣಿಕ್ ಪ್ರಭು ದೇವಸ್ಥಾನ. ಪ್ರತಿ ವರ್ಷ ದತ್ತಾತ್ರೇಯ ಜಯಂತಿ ದಿನದಂದು ಇವ್ರದ್ದು ಮಾಣಿಕ್ ಪ್ರಭು ಜಯಂತಿ ಮಾಡ್ತಾರೆ. ಬಹಳ ರಾಜ್ಯಗಳಿಂದ ಭಕ್ತರು ಬರ್ತಾರೆ ಇಲ್ಲಿಗೆ. ಬಂದ ಭಕ್ತಾದಿಗಳಿಗೆ ದಾಸೋವಾಗಿರ್ಬೋದು, ಇರೋದಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಒಂದ್ ಸ್ಥಳ ನಮ್ ಬೀದರಲ್ಲಿ ಒಂದು ಅದ್ಭುತ ಸ್ಥಳ ಅಂತ ಹೇಳ್ಬೋದು. ಒಂದ್ಸಲ ನಿಮ್ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ನೋಡಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಮತ್ತೆ ಸಿಗೋಣ.